ಬೆಳಗಾವಿಯಲ್ಲಿ ರೈತ ಸಂಘದ ಭಾರಿ ಪ್ರತಿಭಟನೆ. ರಸಗೊಬ್ಬರ ದಂಧೆ, ಸಿಎಸ್ಸಿ ಕೇಂದ್ರಗಳ ಲೂಟಿಗೆ ಬ್ರೇಕ್ ಹಾಕಲು ಆಗ್ರಹ. ಬೆಳಗಾವಿಯಲ್ಲಿ ಅನ್ನದಾತನ ಆಕ್ರೋಶದ ಜ್ವಾಲೆ ಹೆಚ್ಚಾಗಿದೆ. ರೈತರನ್ನ ಹಗಲು ದರೋಡೆ ಮಾಡ್ತಾ ಇರುವ ರಸಗೊಬ್ಬರ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕ್ತಾ ಇರುವ ಸಿಎಸ್ಸಿ ಕೇಂದ್ರಗಳ ವಿರುದ್ಧ ಸ್ವಾಭಿಮಾನಿ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘ ಭಾರಿ ಪ್ರತಿಭಟನೆ ನಡೆಸಿದೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವ ರೈತ ಮುಖಂಡರು ತಕ್ಷಣವೇ ಈ ದಂಧೆಗೆ ಬ್ರೇಕ್ ಹಾಕದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೃಷಿ ಹಂಗಾಮು ಆರಂಭವಾಗ್ತಾ ಇದ್ದಂತೆ ರಸಗೊಬ್ಬರ ದಂಧೆಕೋರರು ತಮ್ಮ ನರಿ ಬುದ್ಧಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ಸ್ವಾಭಿಮಾನಿ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ಪದಾಧಿಕಾರಿಗಳು ಮಂಗಳವಾರ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡ್ತಾ ಇರುವುದು ಒಂದು ಕಡೆಯಾದ್ರೆ, ಗೊಬ್ಬರದ ಜೊತೆಗೆ ರೈತರಿಗೆ ಬೇಡದ ಇತರೆ ಅನಗತ್ಯ ವಸ್ತುಗಳನ್ನು ಕಡ್ಡಾಯವಾಗಿ ಖರೀದಿಸಲೇಬೇಕು ಅಂತ ಒತ್ತಾಯಿಸ್ತಾ ಇರುವ ಗಂಭೀರ ದೂರುಗಳು ಕೇಳಿಬಂದಿವೆ. ಈ ಕಪ್ಪು ಮಾರುಕಟ್ಟೆ ದಂಧೆಯ ಕುರಿತು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಸಮಗ್ರ ತನಿಖೆ ನಡೆಸಿ ಲೂಟಿಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ರೈತರು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ರಸಗೊಬ್ಬರ ದಂಧೆ ಮಾತ್ರವಲ್ಲದೆ ಸರ್ಕಾರದ ವಿವಿಧ ಯೋಜನೆ ಸೇವೆಗಳನ್ನು ಒದಗಿಸುವ ಸಾಮಾನ್ಯ ಸೇವಾ ಕೇಂದ್ರಗಳು ಅಂದರೆ ಸಿಎಸ್ಸಿ ಕೇಂದ್ರಗಳು ಸಾರ್ವಜನಿಕರನ್ನ ಹಗಲು ದರೋಡೆಗೆ ಇಳಿತಾ ಇವೆ. ನಿಗದಿತ ಶುಲ್ಕಕ್ಕಿಂತ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇರುವ ಜಾಲದ ಬಗ್ಗೆ ರೈತ ಸಂಘ ಬೆಳಗಾವಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದೆ. ನಿಯಮ ಉಲ್ಲಂಘಿಸಿ ಹಣ ಪಿಕ್ತಾ ಇರುವ ಇಂತಹ ಕೇಂದ್ರಗಳ ವಿರುದ್ಧ ತಕ್ಷಣವೇ ವಾಸ್ತವಾಂಶ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಸಲ್ಲಿಸಲಾಗಿದೆ. ಈ ಬಾರಿ ಪ್ರತಿಭಟನಾ ಮನವಿ ಸಲ್ಲಿಕೆ ವೇಳೆ ಸಂಘದ ಗೌರವಾಧ್ಯಕ್ಷ ಬಿಜಿ ಕುಂಬಾರ್, ರಾಜ್ಯಾಧ್ಯಕ್ಷ ಸುರೇಶ್ ವಾಲಿ, ರಾಜ್ಯ ಉಪಾಧ್ಯಕ್ಷ ವಿನೋದ್ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದು ಕನಬುರ್ಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುರುನಾಥ ನೆಲಪ್ನವರ್ ಹಾಗೂ ರೈತ ಮುಖಂಡರಾದ ರಾಯಪ್ಪ ಮಾವಿನಕಟ್ಟಿ, ಮಡಿಬಾಳಪ್ಪ ಕಿತ್ತೂರು, ಫಕೀರಪ್ಪ ಬಡವನವರು ಸೇರಿದಂತೆ ನೂರಾರು ರೈತರು ಭಾಗವಹಿಸಿ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರು ಮತ್ತು ಸಾರ್ವಜನಿಕರನ್ನ ಲೂಟಿ ಮಾಡ್ತಾ ಇರುವ ದಂಧೆಕೋರರಿಗೆ ಬ್ರೇಕ್ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಮಹೇಶ್ ಶರ್ಮಾ, ರಾಷ್ಟ್ರಕ್ರಾಂತಿ ನ್ಯೂಸ್, ಬೆಳಗಾವಿ. ಸ್ನೇಹಿತರೆ ನಮಸ್ಕಾರ, ನಾನು ಸಿದ್ದು ಕನಬರ್ಗಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಜೊತೆಗೆ ನಮ್ಮ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ಬಿಜಿ ಕುಂಬಾರ್ ಅವರು ಅದಾರ, ಹಾಗೆ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸುರೇಶ್ ವಾಲಿ ಅವರು ಅದಾರ, ಹಾಗೆ ರಾಜ್ಯ ಉಪಾಧ್ಯಕ್ಷರಾದಂಥ ವಿನೋದ್ ಪಾಟೀಲ್ ಅವರು ಅದಾರ, ಹಾಗೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಕುಮಾರ ಡೊಂಗ್ರೆ ಅವರು ಅದಾರ, ಹಾಗೆ ಕಾರ್ಯದರ್ಶಿ ಆದಂಥ ಮಡಿವಾಳಪ್ಪ ಕಿತ್ತೂರು ಅವರು ಅದಾರ. ಇನ್ನೂ ಸಾಕಷ್ಟು ಸಹ ರೈತ ಮುಖಂಡರು ಇವತ್ತಿನ ಈ ಸಂದರ್ಭದೊಳಗೆ ಭಾಗವಹಿಸಿದಾರ. ಇಲ್ಲಿ ಬೆಳಗಾವಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರ ಕಚೇರಿಗೆ ರೈತ ಮುಖಂಡರು ಎಲ್ಲರೂ ಆಗಮಿಸಿದೆವು. ಇಲ್ಲಿ ಬರುವಂಥ ವಿಚಾರ ಇಷ್ಟೇ, ಈಗಾಗಲೇ ತಾವೆಲ್ಲರೂ ರೈತರು ಗಮನಿಸಿರ್ಬೋದು, ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರಿಗೆ ಬಿತ್ತುವ ಸಂದರ್ಭದೊಳಗೆ ಎಲ್ಲ ರಸಗೊಬ್ಬರ ಅಂಗಡಿ ಮಾಲೀಕರು ಯೂರಿಯಾ ತೊಗೊಳಕೋರಿ ಅದಕ್ಕೊಂದು ಲಿಂಕ. ಯೂರಿಯಾದ ರೇಟ್ ನಿಜವಾದ ರೇಟ್ ಇರೋದು $266. ಆದ್ರೆ $266 ಯಾವುದೇ ರಸಗೊಬ್ಬರ ಅಂಗಡಿ ಮಾಲೀಕರು ಆ ರೈತರಿಗೆ ನೀಡ್ತಾ ಇಲ್ಲ. ಅದರ ವಿಚಾರವಾಗಿ ನಾವು ಸಾಕಷ್ಟು ರಸಗೊಬ್ಬರ ಅಂಗಡಿ ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರಸಗೊಬ್ಬರ ಅಂಗಡಿ ಮಾಲೀಕರು ನೂರಾರು ಕಾರಣಗಳನ್ನ ಹೇಳ್ತಾರೋ. ನಾವು ಕೇಳಿಕೊಳ್ಳೋದು ಇಷ್ಟೇ, ಏನು $266 ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಚೀಫ್ ಮುಖ್ಯ ಕಾರ್ಯದರ್ಶಿ ಅವರು ಆರ್ಡರ್ ಮಾಡಿದವರು, ಆ ಆರ್ಡರ್ ತಕ್ಕಂತೆ ಎಲ್ಲ ರಸಗೊಬ್ಬರ ಅಂಗಡಿ ಮಾಲೀಕರು $266 ಮಾತ್ರ ನೀಡ್ರಿ, ಅದರ ಜೊತೆಗೆ ಲಿಂಕನ್ನು ನೀಡಬೇಡ್ರಿ. ಮತ್ತು ಮೇಲಾಗಿ DAP ಗೊಬ್ಬರ ಏನೈತಿ ಅದಕ್ಕೂ ಸಹ ಲಿಂಕನ್ನು ನೀಡಕ್ಕೆ ಹೋಗ್ಬೇಡ್ರಿ. ಬೇಕಾದ ರೈತರಿಗೆ ನೀವು ಕೊಡ್ರಿ, ನಮ್ಮದೇನು ಅಭ್ಯಂತರ ಇಲ್ಲ, ಬಟ್ ಎಲ್ಲ ರೈತರಿಗೂ ನೀವು ಇದನ್ನು ತೊಗೊಳ್ಳಲೇಬೇಕನ್ನುವಂಥ ಏನು ಒತ್ತಡವನ್ನು ಹೇರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಒತ್ತಡ ಹೇರಿದ್ದಾದ್ರೆ ಮುಂದಿನ ದಿನಮಾನದೊಳಗೆ ನಿಮ್ಮ ರಸಗೊಬ್ಬರ ಅಂಗಡಿಗಳನ್ನು ನಡೆಯುವಂಥ ಕಷ್ಟಕರ ದಿನಮಾನ ಬರ್ತಾವೆ. ಯಾಕಂತಂದ್ರೆ ನಾವು ರೈತರು ಎಲ್ಲರೂ ಸೇರಿ ಈಗಾಗಲೇ ಒಂದು ನಿರ್ಧಾರನ ಮಾಡಿಬಿಟ್ಟಿದ್ದೆವು. ನಾವೆಲ್ಲರೂ ಪ್ರತಿ ರೈತರು 2,000 3,000 ಸೇರಿಸಿ ಒಂದು FPOವನ್ನು ಮಾಡಿಕೊಂಡು ಅಲ್ಲಿ ಮುಖಾಂತರ ರೈತರಿಗೆ ರಸಗೊಬ್ಬರವನ್ನು ಸರಬರಾಜು ಮಾಡೋಣ ಅಂತೇಳಿ ಈಗಾಗಲೇ ನಾವು ಮಾತುಕತೆ ಸಹ ಮಾಡಿದೆವು. ನೂರಾರು ರೈತರನ್ನ ಸಂಪರ್ಕ ಮಾಡಿದೆವು. ದಯವಿಟ್ಟು ನಿಮ್ಮದು ಇರುವಂಥ ವ್ಯಾಪಾರನ್ನು ಹಾಳು ಮಾಡಿಕೊಂಡು ನೀವು ಬೀದಿಗೆ ಬರಕ್ಕೆ ಹೋಗ್ಬೇಡ್ರಿ, ರೈತರನ್ನು ಬೀದಿಗೆ ತರಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.